ಇನ್ನೊಂದು ವಿಚಾರ ಇವತ್ತಿಂದು ಏನು ಅಂತ ಅಂದ್ರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ನಾಳೆ ಭಾರತಕ್ಕೆ 2 ದಿನಗಳ ಪ್ರವಾಸಕ್ಕಾಗಿ ಬರ್ತಾ ಇದ್ದಾರೆ. ನಾಳೆ ಮತ್ತು ನಾಡಿದ್ದು ಅವರು ಭಾರತದಲ್ಲಿ ಇರ್ತಾರೆ. ಮೊದಲನೇದಾಗಿ ಭದ್ರತೆಯ ವಿಚಾರ. ದೆಹಲಿಯಲ್ಲಿ ಇತ್ತೀಚೆಗೆ ಆಗಿರುವಂತಹ ಬಾಂಬ್ ಸ್ಫೋಟವನ್ನ ಸೇರಿದಂತೆ ಬೇರೆ ಬೇರೆ ಘಟನೆಗಳ ಕಾರಣಕ್ಕಾಗಿ ಸಂಪೂರ್ಣವಾದ ಹೈ ಪ್ರೊಫೈಲ್ ಭದ್ರತೆಯನ್ನ ಇಲ್ಲಿ ವಹಿಸಲಾಗಿದೆ. ರಷ್ಯಾದಿಂದಲೂ ಕೂಡ ಅಲ್ಲಿ ಭದ್ರತಾ ತಂಡ ಅಲ್ಲಿನ ವ್ಲಾಡಿಮಿರ್ ಪುಟಿನ್ ಅವರ ಭದ್ರತಾ ತಂಡ ಭಾರತಕ್ಕೆ ಬಂದಿದೆ. ಭಾರತ ಮತ್ತು ರಷ್ಯಾದ ಭದ್ರತಾ ತಂಡಗಳು ಕಳೆದ 2-3 ದಿನಗಳಿಂದ ಸಂಪೂರ್ಣವಾಗಿ ದೆಹಲಿಯಲ್ಲಿ ಕಟ್ಟೆಚ್ಚರವನ್ನು ವಹಿಸಿವೆ. ವ್ಲಾಡಿಮಿರ್ ಪುಟಿನ್ ಅವರು ಓಡಾಡುವ ಜಾಗ, ಅವರು ಹೋಗುವಂತ ಹಾದಿ, ಅವರು ಉಳಿದುಕೊಳ್ಳುವ ವ್ಯವಸ್ಥೆ, ಹೋಟೆಲ್ ಮತ್ತು ಅಲ್ಲಿನ ಕೋಣೆ, ಅದಕ್ಕಿರುವ ಲಿಫ್ಟ್, ಹೋಗಿ ಬರುವ ದಾರಿಗಳು, ಅವರು ತಿನ್ನುವ ಆಹಾರ ಮತ್ತು ಅವರು ಮಲಗುವ ಕೋಣೆ, ಅವರು ಬಳಸುವ ಟಾಯ್ಲೆಟ್ ಎಲ್ಲದರ ಬಗ್ಗೆನೂ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನ ವಹಿಸಲಾಗುತ್ತೆ. ಅವರು ಹೊರಗಡೆಯಿಂದ ಅಂದ್ರೆ ಎಲ್ಲಿ ಉಳಿದುಕೊಳ್ತಾರೋ ಅಲ್ಲಿನ ಟಾಯ್ಲೆಟ್ ಅನ್ನ ಬಳಸೋದಿಲ್ಲ. ಅದನ್ನ ಅವರು ಪೋರ್ಟಬಲ್ ಟಾಯ್ಲೆಟ್ ಅನ್ನ ಬಳಸ್ತಾರೆ. ಅವರ ಆಹಾರ ಅವ್ರು ಏನೇ ತಿನ್ಬೇಕು ಅಂತ ಅಂದ್ರುನು ಅದೊಂದು ರಾಸಾಯನಿಕ ಟೆಸ್ಟ್ ಆಗ್ಬೇಕು. ಆ ಟೆಸ್ಟ್ ಗೆ ಬೇಕಾದಂತ ಒಂದು ತಂಡ ಕೂಡ ಈಗಾಗಲೇ ಭಾರತಕ್ಕೆ ಬಂದಿದೆ. ಮತ್ತು ಸ್ನೈಪರ್ ಶಾಟ್‌ಗಳನ್ನ ಅದೇನಿದೆ ಅದಕ್ಕೂ ಬೇರೆ ಬೇರೆ ಕಡೆಗಳಲ್ಲಿ ಹಾಕಲಾಗಿದೆ. ಹೈ ಡೆಫಿನಿಷನ್ ಕ್ಯಾಮೆರಾಗಳನ್ನ ಬಳಸಲಾಗ್ತಿದೆ. ಇವೆಲ್ಲವನ್ನ ಬಳಸ್ಕೊಂಡು ವ್ಲಾಡಿಮಿರ್ ಪುಟಿನ್ ಅವರು ಯಾವುದೇ ರೀತಿಯ ತೊಂದರೆಗೆ ಒಳಗಾಗದಂತೆ ಸಂಪೂರ್ಣವಾದ ಭದ್ರತೆಯನ್ನ ಕೈಗೊಳ್ಳುವ ನಿಟ್ಟಿನಲ್ಲಿ ಭಾರತ ಮತ್ತು ರಷ್ಯಾದ ಅಧಿಕಾರಿಗಳ ತಂಡ ಶ್ರಮ ವಹಿಸ್ತಾ ಇದೆ. ಇದರ ಹೊರತಾಗಿ ದ್ವಿಪಕ್ಷೀಯ ಮಾತುಕತೆಗಳು ನಡೆಯುವಂತ ಸಾಧ್ಯತೆ ಇದೆ. ಮುಖ್ಯವಾಗಿ ಯುರೋಪಿಯನ್ ಕಂಟ್ರೀಸ್ ಭಾರತ ರಷ್ಯಾದಿಂದ ತೈಲವನ್ನ ಖರೀದಿ ಮಾಡ್ತಿರೋದಕ್ಕೆ ಅದರಲ್ಲೂ ಅಮೆರಿಕ ಬಹಳ ಸಿಟ್ಟಾಗಿದೆ. ಆ ಕಾರಣಕ್ಕಾಗಿನೇ ಹೆಚ್ಚು 25% ನಮ್ಮ ಮೇಲೆ ತೆರಿಗೆಯನ್ನ ಹಾಕಿ 50% ಟ್ಯಾಕ್ಸ್ ಅನ್ನ ಟ್ಯಾರಿಫ್ ಅನ್ನ ಹಾಕಲಾಗಿದೆ. ಇದು ಇದ್ರ ಬಗ್ಗೆನೂ ಚರ್ಚೆ ಆಗ್ಬಹುದು. ಇದರ ಹೊರತಾಗಿಯೂ ಕೂಡ ಮಾಸ್ಕೋ ಮೇಲೆ ಹಾಗೇನೆ ರಷ್ಯಾ ಮೇಲೆ ಭಾರತದ ಪ್ರೀತಿ ಇದ್ದೇ ಇದೆ. ದ್ವಿಪಕ್ಷೀಯ ಸಂಬಂಧಗಳು ಬಹಳ ಉತ್ತಮವಾಗಿದೆ. ಆ ಕಾರಣಕ್ಕಾಗಿ ಇದು ಬಹಳ ಹೆಚ್ಚು ಚರ್ಚೆಗೆ ಬರಬಹುದು ಅಂತ ಅನ್ಸುತ್ತೆ. ಇದರ ಹೊರತಾಗಿ ಇನ್ನೂ ಕೆಲವು ವಿಚಾರಗಳು ಚರ್ಚೆಗೆ ಬರ್ಬೋದು. ನಿರ್ದಿಷ್ಟವಾಗಿ ಏನ್ ಚರ್ಚೆಗೆ ಬರುತ್ತೆ, ಏನ್ ಮಾತುಕತೆ ಆಗತ್ತೆ ಅದೆಲ್ಲವೂ ಬಹುತೇಕ ನಾಳೆಗೆ ಗೊತ್ತಾಗಲಿದೆ. ಆದ್ರೆ ನಾಳೆ ಬರುವಂತ ವ್ಲಾಡಿಮಿರ್ ಪುಟಿನ್ ಅವರ ಪ್ರಮುಖವಾದಂತ ಈ ಭೇಟಿ ಹಿನ್ನೆಲೆಯಲ್ಲಿ ಭದ್ರತೆಯನ್ನಂತೂ ಅತಿ ಹೆಚ್ಚು ಮಾಡಲಾಗಿದೆ.